ಅಳೆದು ತೂಗಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಖಾತೆ ಹಂಚಿಕೆಯಲ್ಲೂ ಕೊನೆ ಕ್ಷಣದಲ್ಲಿ ಟ್ವಿಸ್ಟ್. ಹಲವರ ಖಾತೆ ಬದಲಾಗಿದೆ. ಕೆಲ ಸಚಿವರ ಖಾತೆ ಬದಲಿಸಿ ಲೋಕಭವನಕ್ಕೆ ಸಿಎಂ ಡಿಕೆಶಿ ಕಳಿಸಿದ್ದಾರೆ. ಕೆಲ ಸಚಿವರ ಪ್ರಸ್ತುತ ಖಾತೆಗಳು ಬದಲಾಗಿವೆ. ಚಲುವರಾಯಸ್ವಾಮಿ ಜಲಸಂಪನ್ಮೂಲ, ಬಾಲಕೃಷ್ಣ ಪೌರಾಡಳಿತ. ಅಸಮಾಧಾನಗೊಂಡಿದ್ದ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಮತ್ತು ಪರಿಸರ. ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಜಲಸಂಪನ್ಮೂಲ ಖಾತೆ ನೀಡಿದಾಗ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನು ಒಪ್ಪಿಕೊಳ್ಳಲ್ಲ ಅಂತ ಹೇಳಿದ್ರು. ಹಾಗೋ ಹೀಗೋ ಕನ್ವಿನ್ಸ್ ಮಾಡಿದ್ರು. ಈಗ ಅವರ ಖಾತೆ ಬದಲಾವಣೆ ಆಗಿದೆ. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ, ರಾಯರೆಡ್ಡಿ ಉನ್ನತ ಶಿಕ್ಷಣ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ, ಸಂತೋಷ್ ಲಾಡ್ ಕಾರ್ಮಿಕ ಖಾತೆ. ಬಸವಂತಪ್ಪ ಬಂದರು ಮೀನುಗಾರಿಕೆ. ಲಕ್ಷ್ಮಣ್ ಸವದಿಗೆ ಸಹಕಾರ ಖಾತೆ. ಕೆಲವು ಬದಲಾವಣೆಯೊಂದಿಗೆ ಪಟ್ಟಿ ಕಳಿಸಿಕೊಟ್ಟಿದ್ದಾರೆ ಸಿಎಂ. ಪ್ರಸ್ತುತ ಸಚಿವರ ಖಾತೆಗಳಲ್ಲೂ ಬದಲಾವಣೆಯಾಗಿದೆ. ಜಮೀರ್ ಅಹಮದ್ಗೆ ವಸತಿ ಖಾತೆ, ಅಜಯ್ ಸಿಂಗ್ಗೆ ಸಣ್ಣ ನೀರಾವರಿ, ಎಸ್ಎಸ್ ಮಲ್ಲಿಕಾರ್ಜುನ್ಗೆ ಗಣಿ ಮತ್ತು ಭೂವಿಜ್ಞಾನ ಖಾತೆ. ಯುಟಿ ಖಾದರ್ಗೆ ಆರೋಗ್ಯ ಖಾತೆಯ ಜೊತೆಗೆ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆ. ಎಸ್ಎಸ್ ಮಲ್ಲಿಕಾರ್ಜುನ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಖಾತೆ ಹಂಚಿಕೆ ಮಾಡಿದ್ದಾರೆ. ಖಾದರ್ ಅವರಿಗೆ ಆರೋಗ್ಯ ಖಾತೆಯ ಜೊತೆಗೆ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆ ನೀಡಿದ್ದಾರೆ. ಜಮೀರ್ ಅಹಮದ್ಗೆ ವಸತಿ ಖಾತೆ, ಎಸ್ಎಸ್ ಮಲ್ಲಿಕಾರ್ಜುನ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಮತ್ತು ಪರಿಸರ ಖಾತೆ ನೀಡಿದ್ದಾರೆ. ಅವರಿಗೆ ಜಲಸಂಪನ್ಮೂಲ ಖಾತೆ ಈ ಹಿಂದಿನ ಸಚಿವ ಸಂಪುಟದಲ್ಲಿತ್ತು. ಅದನ್ನು ಬದಲಾವಣೆ ಮಾಡಿ ಪಟ್ಟಿ ಕಳಿಸಿದ್ದಾರೆ. ನೂತನ ಸಚಿವರು ತಮ್ಮ ಖಾತೆಯ ಜೊತೆ. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ, ಪೊನ್ನಣ್ಣ ಅವರು ರಾಜಕೀಯ ಕಾರ್ಯದರ್ಶಿಯಾಗಿದ್ದಾರೆ. ಅಧಿವೇಶನಕ್ಕೆ ಮುಂಚೆ ಎಲ್ಲ ಸಚಿವರನ್ನು ಸಮಾಧಾನಗೊಳಿಸುವ ಪ್ರಯತ್ನನ ಸಿಎಂ ಮಾಡಿದ್ದಾರೆ. ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಖಾತೆ, 3 ಬಾರಿ ಸಚಿವರಾಗಿದ್ದಾರೆ, 3 ಬಾರಿ ಶಾಸಕರಾಗಿದ್ದಾರೆ. ಬಾಲಕೃಷ್ಣ ಅವರು 5 ಬಾರಿ ಶಾಸಕರಾಗಿದ್ದಾರೆ. ಬಂದರು ಮತ್ತು ಮೀನುಗಾರಿಕಾ ಇಲಾಖೆ ಬಸವಂತಪ್ಪ ಅವರಿಗೆ. ಉನ್ನತ ಶಿಕ್ಷಣ ಇಲಾಖೆಯನ್ನ ಬಸವರಾಜ ರಾಯರೆಡ್ಡಿ ಅವರಿಗೆ ನೀಡಿದ್ದಾರೆ. 6 ಬಾರಿ ಶಾಸಕರಾಗಿದ್ದವರು ಬಸವರಾಜ ರಾಯರೆಡ್ಡಿ ಅವರು. ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಖಾತೆ ಹಂಚಿಕೆಯ ನಂತರ ಹೈ ವೋಲ್ಟೇಜ್ ಮೀಟಿಂಗ್ಗೆ ಎಲ್ಲರೂ ಬಂದು ಕೂತಿದ್ದಾರೆ. ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಖಾತೆ, 5 ಬಾರಿ ಶಾಸಕರಾಗಿರುವ ಬಾಲಕೃಷ್ಣ ಅವರಿಗೆ ಪೌರಾಡಳಿತ. ಒಕ್ಕಲಿಗ ಸಮುದಾಯದ ಬಾಲಕೃಷ್ಣ ಅವರು 5 ಬಾರಿ ಶಾಸಕರಾಗಿದ್ದಾರೆ. ಪೌರಾಡಳಿತ ಖಾತೆ ನೀಡಿದ್ದಾರೆ. ಬಸವಂತಪ್ಪ ಅವರಿಗೆ ದಲಿತ ಎಡ ಸಮುದಾಯವನ್ನು ಪ್ರತಿನಿಧಿಸುವ ಬಸವಂತಪ್ಪ ಅವರಿಗೆ ಬಂದರು ಮತ್ತು ಮೀನುಗಾರಿಕಾ ಖಾತೆ. ಲಿಂಗಾಯತ ಸಮುದಾಯದ ಬಸವರಾಜ ರಾಯರೆಡ್ಡಿ ಅವರು 6 ಬಾರಿ ಶಾಸಕರಾಗಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯನ್ನ ಅವರಿಗೆ ಈ ಬಾರಿ ನೀಡಿದ್ದಾರೆ. ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ, ರಾಮಲಿಂಗಾರೆಡ್ಡಿ ಅವರ ಬಳಿ ಇದ್ದ ಖಾತೆಯನ್ನ ಬದಲಾವಣೆ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಕೊಟ್ಟಾಗ ಕೋಪಿಸಿಕೊಂಡಿದ್ರು. ಅವರ ಮನವೊಲಿಸಲಾಗಿತ್ತು. ವಿಸ್ತರಣೆಯ ಸಂದರ್ಭದಲ್ಲಿ ಖಾತೆ ಬದಲಾವಣೆ. ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ, ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆ, ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆ. ಮೈನ್ಸ್ ಅಂಡ್ ಝುವಾಲಜಿ ಎಸ್ಎಸ್ ಮಲ್ಲಿಕಾರ್ಜುನ ಅವರಿಗೆ 4 ಬಾರಿ ಶಾಸಕರು. ರಿಜ್ವಾನ್ ಅರ್ಷದ್ 2 ಬಾರಿ ಶಾಸಕರು. ಆಹಾರ ಖಾತೆ ನೀಡಿದ್ದಾರೆ.
ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವರಿಗೆ 3 ಬಾರಿ ಶಾಸಕರು ಮರಾಠ ಸಮುದಾಯದ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಖಾತೆಯ ಜವಾಬ್ದಾರಿ ನೀಡಿದ್ದಾರೆ. ಮೊದಲ ಸಂಪುಟದಲ್ಲಿ ಹೆಸರಿರಲಿಲ್ಲ. ಜಮೀರ್ ಅಹಮದ್ ಅವರು ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಪಡೆದ್ರು. ಅವರಿಗೆ ವಸತಿ ಇಲಾಖೆ ನೀಡಿದ್ದಾರೆ. ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಖಾತೆ, ಯುಟಿ ಖಾದರ್ ಅವರಿಗೆ ಮೊದಲಿಗೆ ಆರೋಗ್ಯ ಇಲಾಖೆಯ ಜವಾಬ್ದಾರಿ ನೀಡಲಾಗಿತ್ತು. ಈಗ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆಯನ್ನ ಕೂಡ ಕೊಟ್ಟಿದ್ದಾರೆ. ಶಿವರಾಜ್ ತಂಗಡಗಿ ಅವರಿಗೆ ಹಿಂದುಳಿದ ವರ್ಗಗಳ ಖಾತೆಯನ್ನ ನೀಡಿದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಅಂತೂ ಇಂತೂ ಸಂಪೂರ್ಣ ಖಾತೆ ಹಂಚಿಕೆಯಾಗಿದೆ. ಸಮಾಧಾನ ಇದೆಯೋ? ಕೆಲವೊಂದು ಖಾತೆಗಳಲ್ಲಿ ಬದಲಾವಣೆ ಆಗಿದೆ. ಎಲ್ಲರನ್ನೂ ಸಮಾಧಾನ ಮಾಡಿ ಅಧಿವೇಶನಕ್ಕೆ ಹೊರಡೋದಕ್ಕೆ ಸಿಎಂ ಅವರು ರೆಡಿ ಆದ್ರು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಭಾವನಾ, ಈ ಹಿಂದೆ ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅದರಲ್ಲಿ ಇಬ್ಬರು ಹಿರಿಯ ಸಚಿವರುಗಳಿಗೆ ಅಸಮಾಧಾನ ಕೊಟ್ಟಿರುವಂತಹ ಖಾತೆ ಅಂಶವಾಗಿ ವಿದ್ಯಾನಂದ್ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಎಸ್ ವಿದ್ಯಾ, ಕಂಟಿನ್ಯೂ. ಭಾವನಾ, ಇಬ್ರು ಹಿರಿಯ ಸಚಿವರು ಬೇಡಿಕೆಯನ್ನ ಇಟ್ಟಿದ್ರು. ಒಂದು, ರಾಮಲಿಂಗಾರೆಡ್ಡಿ ಅವರು ತಮ್ಮ ಖಾತೆಯನ್ನ ಬದಲಾವಣೆ ಮಾಡ್ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಅದರ ಜೊತೆಗೆ ಮುನಿಯಪ್ಪ ಅವರು ಕೂಡ ತಮಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಬೇಕು ಅಂತ ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರು ಮುಖ್ಯವಾಗಿ ಬೆಂಗಳೂರು ಖಾತೆಯ ಮೇಲೆ ಅವರು ಕಣ್ಣನ್ನ ಇಟ್ಟಿದ್ರು. ಆದ್ರೆ ಹೈಕಮಾಂಡ್ ಆದೇಶದ ಮೇರೆಗೆ ಅದನ್ನ ಕೃಷ್ಣ ಬೈರೇಗೌಡರಿಗೆ ಕೊಡ್ಲಾಗಿತ್ತು. ಅದಾದ ಮೇಲೆ ಅವರನ್ನ ಕರೆದು ಮಾತುಕತೆಯನ್ನ ಮಾಡುವಂತಹ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಿದ್ರು. ಈಗ ಅವರಿಬ್ಬರು ಸಚಿವರ ಖಾತೆಗಳನ್ನ ಬದಲಾವಣೆ ಮಾಡಲಾಗಿದೆ. ಒಂದು, ರಾಮಲಿಂಗಾರೆಡ್ಡಿ ಅವರ ಖಾತೆಯನ್ನ ಬದಲಾವಣೆ ಮಾಡಿ ಅವರಿಗೆ ಏನು ಅರಣ್ಯ ಇಲಾಖೆ, ಅದರ ಜೊತೆಗೆ ಪರಿಸರ ವಿಜ್ಞಾನ ಖಾತೆಯನ್ನ ಅವರಿಗೆ ಹಂಚಿಕೆ ಮಾಡಿರುವಂತದ್ದು. ಇನ್ನೊಂದು ಕಡೆ ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯನ್ನೇನು ಮುನಿಯಪ್ಪ ಅವರು ಕೇಳ್ತಾ ಇದ್ರು ಅದೇ ಖಾತೆಯನ್ನ ಮುನಿಯಪ್ಪ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ನೂತನ ಸಚಿವರಾಗಿ ಎರಡನೇ ಅವಧಿಯಲ್ಲಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಅಂತವರಿಗೂ ಕೂಡ ಇವತ್ತು ಸಂಪೂರ್ಣವಾಗಿ ಖಾತೆ ಹಂಚಿಕೆಯನ್ನ ಮಾಡಿರುವಂತದ್ದು. ಸೊ ಅಳೆದು ತೂಗಿ ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಬದಲಾವಣೆಯನ್ನ ಮಾಡಿಕೊಂಡು ಖಾತೆ ಹಂಚಿಕೆಯನ್ನ ಮಾಡಿರುವಂತದ್ದು. ಅಂತಿಮವಾಗಿ ಯಾರಿಗೆಲ್ಲ ಬೆಳಗ್ಗೆ ಬೇರೆ ಬೇರೆ ಖಾತೆಗಳನ್ನ ಕೊಟ್ಟಿದ್ರು ಅಂತಹ ಖಾತೆಗಳನ್ನ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಅದರ ಲೀಸ್ಟ್ ಅನ್ನ ಸುವರ್ಣ ನ್ಯೂಸ್ ಅಲ್ಲೇ ಬಿತ್ತಾರವನ್ನ ಮಾಡ್ತಾ ಇದೀವಿ. ಅದರ ಜೊತೆಗೆ ಚಲುವರಾಯ ಸ್ವಾಮಿ ಏನಿದ್ದಾರೆ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿರುವಂತದ್ದು. ಈ ಜಲಸಂಪನ್ಮೂಲ ಖಾತೆ ಬೇಡ ನನಗೆ ಅನ್ನುವಂತಹ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವಾಗಿದ್ರು. ಆ ಖಾತೆಯನ್ನ ಚೇಂಜ್ ಮಾಡಿ ಈಗ ಚಲುವರಾಯ ಸ್ವಾಮಿ ಅವರಿಗೆ ಕೊಟ್ಟಿರುವಂತದ್ದು. ಇನ್ನು ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಡ್ತಾರೆ ಅನ್ನುವಂತಹ ಸಾಕಷ್ಟು ಚರ್ಚೆ ಇತ್ತು. ಅದ್ರ ಜೊತೆಗೆ ಬಾಲಕೃಷ್ಣ ಅವರು ಕೂಡ ತಮಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಳಿ ಮನವಿಯನ್ನ ಇಟ್ಟಿದ್ರು. ಅದೇ ರೀತಿಯಾಗಿ ಸಂಜೆವರೆಗೂ ಕೂಡ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಡೋದು ಫಿಕ್ಸ್ ಆಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅವರಿಗೆ ಪೌರಾಡಳಿತ ಖಾತೆಯನ್ನ ಕೊಟ್ಟಿರುವಂತದ್ದು. ಇನ್ನು ಸಮಾಜ ಕಲ್ಯಾಣ ಇಲಾಖೆ, ನಾವು ಅವಾಗಲೇ ಹೇಳದಂತೆ ಮುನಿಯಪ್ಪ ಅವರಿಗೆ ಆ ಖಾತೆಯನ್ನ ಮುಂದುವರೆಸ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರಿಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರು ನಿರ್ವಹಿಸಿದಂತಹ ಖಾತೆ ಕಾರ್ಮಿಕ ಇಲಾಖೆಯನ್ನೇ ಕೊಟ್ಟಿದ್ದಾರೆ. ಇನ್ನು ಬಸವಂತಪ್ಪ ಅವರಿಗೆ ಕಳೆದ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿದ್ದಂತವರಿಗೆ ಕೊಟ್ಟಂತಹ ಖಾತೆಯನ್ನ ಮಾಂಕಾಳು ವೈದ್ಯ ಅವರು ನಿರ್ವಹಿಸಿದಂತಹ ಖಾತೆಯನ್ನ ಈಗ ಬಸವಂತಪ್ಪ ಅವರು ನಿರ್ವಹಿಸ್ತಾ ಇರುವಂತದ್ದು. ಇನ್ನು ಮಧು ಬಂಗಾರಪ್ಪ ಅವರು ಕಳೆದ ಸಚಿವ ಸಂಪುಟದಲ್ಲಿ ಏನು ಖಾತೆಯನ್ನ ಅವರು ನಿರ್ವಹಿಸಿದ್ರು ಅದೇ ಖಾತೆಯಲ್ಲಿ ಮುಂದುವರಿತಾ ಇದ್ದಾರೆ. ಇನ್ನು ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಖಾತೆ ಅಂದ್ರೆ ಎಂ.ಸಿ. ಸುಧಾಕರ್ ಅವರು ನಿರ್ವಹಿಸಿದಂತಹ ಖಾತೆಯನ್ನ ಈಗ ರಾಯರೆಡ್ಡಿ ಅವರು ನಿರ್ವಹಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಜಮೀರ್ ಅಹಮದ್ ಅವರಿಗೆ ಇದ್ದಂತಹ ಖಾತೆಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ಅವರಿಗೆ ಹೌಸಿಂಗ್ ಅನ್ನ ಅವರು ಈಗ ಅವರಿಗೆ ಖಾತೆ ಹಂಚಿಕೆ ಮಾಡಿರುವಂತದ್ದು. ಇನ್ನು ಅವರ ಬಳಿ ಇದ್ದಂತ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತೆ ವಕ್ಫ್ ಖಾತೆ ಏನಿತ್ತು ಅದನ್ನ ಯುಟಿ ಖಾದರ್ ಅವರಿಗೆ ಹಂಚಿಕೆಯನ್ನ ಮಾಡಿರುವಂತದ್ದು. ಆದ್ರೆ ಯುಟಿ ಖಾದರ್ ಅವರ ಬಳಿ ಇರುವಂತಹ ಆರೋಗ್ಯ ಖಾತೆಯನ್ನ ಇನ್ನೂ ಕೂಡ ಯಾರಿಗೂ ಹಂಚಿಕೆ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇನ್ನು ಲಕ್ಷ್ಮಣ್ ಸವದಿ ಅವರು ಅಂದ್ರೆ ಕಳೆದ ಬಾರಿ ರಾಜಣ್ಣ ಅವರು ನಿರ್ವಹಿಸ್ತಾ ಇದ್ದಂತಹ ಖಾತೆ ಏನಿದೆ ಸಹಕಾರ ಖಾತೆ ಏನಿದೆ ಅದನ್ನ ಲಕ್ಷ್ಮಣ್ ಸವದಿ ಅವರಿಗೆ ಹಂಚಿಕೆ ಮಾಡಿರುವಂತದ್ದು. ಇನ್ನು ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮೈನ್ಸ್ ಮತ್ತೆ ಜುವಾಲಜಿ ಖಾತೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಚಿವರುಗಳಿಗೆ ನೂತನ ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಅವರೆಲ್ಲರಿಗೂ ಕೂಡ ಸದ್ಯಕ್ಕೀಗ ಖಾತೆ ಹಂಚಿಕೆ ಮಾಡಿರುವಂತದ್ದು. ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಕಳೆದ ಸಾಕಷ್ಟು ದಿನಗಳಿಂದ ಪೆಂಡಿಂಗ್ ಇದ್ದಂತಹ ಖಾತೆ ಹಂಚಿಕೆ ಏನಿದೆ ಅದನ್ನ ಫೈನಲಿ ಅಧಿವೇಶನ ಇನ್ನು ಒಂದು ದಿನ ಇರುವಾಗ ಕ್ಲಿಯರ್ ಮಾಡಿರುವಂತದ್ದು. ಇದು ಸಾಕಷ್ಟು ಅನುಕೂಲ ಆಗತ್ತೆ ಸಚಿವರುಗಳಿಗೆ. ಯಾಕಂದ್ರೆ ಅವರು ನೆಕ್ಸ್ಟ್
ಅಧಿವೇಶನದಲ್ಲಿ ನಾಳೆಯಿಂದ ಪ್ರಶ್ನೋತ್ತರಗಳು ಶುರುವಾಗಿಲ್ಲ ಅಂದ್ರೂ ಕೂಡ ಸೋಮವಾರದಿಂದ ಪ್ರಶ್ನೋತ್ತರಗಳು ಶುರುವಾಗುತ್ತೆ. ವಿಪಕ್ಷಗಳು ಕೂಡ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅವರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ಸಚಿವರುಗಳು ಉತ್ತರವನ್ನ ಕೊಡ್ಬೇಕಾಗತ್ತೆ. ಮತ್ತೆ ಮರುಪ್ರಶ್ನೆಯನ್ನ ಸಾಕಷ್ಟು ವಿಪಕ್ಷದ ನಾಯಕರು ಮಾಡ್ತಾರೆ. ಅದೆಲ್ಲದಕ್ಕೂ ಕೂಡ ಅವರು ಆನ್ಸರ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಇದೆಲ್ಲದಕ್ಕೂ ಕೂಡ ತಯಾರಿಯನ್ನ ನಡೆಸೋದಿಕ್ಕೆ ಅವ್ರಿಗೂ ಕೂಡ ಒಂದು ದಿನದ ಮುಂಚಿತವಾಗಿ ಅವರು ಹಂಚಿಕೆ ಮಾಡಿರುವಂತದ್ದು ಅಷ್ಟಾಗಿ ಹೆಲ್ಪ್ ಆಗದೆ ಇದ್ರೂ ಕೂಡ DK ಶಿವಕುಮಾರ್ ಅವರಿಗೆ ಅಧಿವೇಶನದಲ್ಲಿ ವಿಪಕ್ಷಗಳು ಖಾತೆ ಹಂಚಿಕೆ ಆಗಿಲ್ಲ ಇನ್ನು ಅನ್ನುವಂಥದ್ದನ್ನ ಏನು ಅಸ್ತ್ರವಾಗಿ ಇಟ್ಕೊಳ್ಬೇಕು, ಅಸ್ತ್ರವಾಗಿ ಮಾಡ್ಕೊಳ್ಬೇಕು, ನಾವು ಅಸ್ತ್ರವಾಗಿ ಮಾಡ್ಕೊಂಡು ಕಟ್ಟು ಹಾಕುವಂತಹ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಅವ್ರು ಅನ್ಕೊಂಡಿದ್ರು. ಅದಕ್ಕೆ ಸ್ವಲ್ಪ ಬ್ರೇಕ್ ಆಗ್ತಂತೆ ಅನಿಸ್ತಾ ಇದೆ. ಸೊ ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಎಲ್ಲಾ ಸಚಿವರಿಗೂ ಕೂಡ ಈಗ ಖಾತೆ ಹಂಚಿಕೆಯನ್ನ ಮಾಡಿ DK ಶಿವಕುಮಾರ್ ಅವರು ಅಧಿವೇಶನಕ್ಕೆ ಸಕಲ ತಯಾರಿಯನ್ನ ಇದ್ದಾರೆ ಭಾವನಾ. ಎಸ್, ಇದರ ಜೊತೆಗೆ ಯಾರಿಗೆ ಖಾತೆಗಳು ಸಿಕ್ಕಿಲ್ಲ ಅವರಿಗೆ ಸಮಾಧಾನಗೊಳಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ತಗೊಂಡಿದ್ದಾರೆ ಸದ್ಯದ ಮಟ್ಟಿಗೆ ಸಿಎಂ? ಬಹುತೇಕ ಈಗ ನೂತನ ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು 19 ಜನರಿಗೂ ಕೂಡ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿರುವಂತದ್ದು. ಇನ್ನೊಬ್ರು ಮಹಿಳೆಯನ್ನ ಇನ್ನೂ ಕೂಡ ಅವರು ಪ್ರಮಾಣ ವಚನವನ್ನೇ ಸ್ವೀಕಾರ ಮಾಡಿಲ್ಲ. ಯಾವ ಮಹಿಳೆ ನೂತನ ಸಚಿವರಾಗ್ತಾರೆ ಅನ್ನುವಂತಹ ಮಾಹಿತಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಒಬ್ಬ ಮಹಿಳೆಯನ್ನ ಹೊರತುಪಡಿಸಿ ಇನ್ನೆಲ್ಲರಿಗೂ ಕೂಡ ಖಾತೆ ಹಂಚಿಕೆಯನ್ನ ಮಾಡಿ ಈಗ ಆಲ್ರೆಡಿ ರಾಜಭವನಕ್ಕೂ ಕೂಡ ಲೀಸ್ಟ್ ಅನ್ನ ತಲುಪಿರುವಂತದ್ದು. ಸೊ ಅದರ ಜೊತೆಗೆ ಬೇರೆಯವರು ಏನು ನಾನು ಡೆಪ್ಯೂಟಿ ಸ್ಪೀಕರ್ ಆಗಲ್ಲ, ನಾನು ಸ್ಪೀಕರ್ ಆಗೋದು ನನಗೆ ಇಷ್ಟ ಇಲ್ಲ ಅನ್ನುವಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಅಂತವರ ಹುದ್ದೆಗಳನ್ನ ಕೂಡ ಚೇಂಜ್ ಮಾಡಿರುವಂತದ್ದು. ಅದರಲ್ಲೂ ಹಿರಿಯರಿಗೂ ಕೂಡ ಕೆಲವೊಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಸೊ ಈ ರೀತಿಯಾಗಿ ತಮ್ಮ ಆಪ್ತರಿಗೆ ಯಾವ ರೀತಿಯಾಗಿ ಸಮಾಧಾನವನ್ನ ಪಡಿಸಬೇಕು, ಅದರ ಜೊತೆಗೆ ಹಿರಿಯರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಬೇಕು, ಸರ್ಕಾರಕ್ಕೆ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತಹ ಮುಜುಗರ ಆಗದೆ ಇರುವಂತಹ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಸರ್ಕಾರ ಇರಬಹುದು, ಅದರ ಜೊತೆಗೆ ಸರ್ಕಾರದ ಭಾಗವಾಗಿರುವಂತಹವರು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಈಗ ಆಲ್ರೆಡಿ ತಮ್ಮ ಶಾಸಕರುಗಳಿಗೂ ಕೂಡ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ಮೂಲಕ ಕೊಟ್ಟಿರುವಂತದ್ದು. ಯಾರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಬಾರದು ಅನ್ನುವಂತಹ ಸಂದೇಶವನ್ನ ಈಗ ಆಲ್ರೆಡಿ ರವಾನಿಸಲಾಗಿದೆ. ಸೊ ಇದೆಲ್ಲವೂ ಕೂಡ ನಾಳೆ ನಡೆಯುವಂತಹ ಅಧಿವೇಶನದಲ್ಲಿ ಯಾರು ಸಿಎಂ DK ಶಿವಕುಮಾರ್ ಅವರನ್ನ ಮಾತು ಕೇಳ್ತಾರೆ ಅಥವಾ ಯಾರೆಲ್ಲ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನ ನಾಳೆವರೆಗೂ ಕೂಡ ಕಾದ್ ನೋಡ್ಬೇಕಾಗಿದೆ. ರೈಟ್ ವಿದ್ಯಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.